ನಮಸ್ಕಾರ. ಇಂಟ್ರಾಡೇ ಟ್ರೇಡಿಂಗ್ ಈ ಹೆಸರು ಕೇಳಿದ ತಕ್ಷಣ ಏನಪ್ಪ ನೆನಪಾಗುತ್ತೆ? ಫಾಸ್ಟ್ ಮನಿ, ಹೈ ರಿಸ್ಕ್ ಅಲ್ವಾ? ಆದ್ರೆ ತುಂಬಾ ಜನ ಇಲ್ಲಿ ಹಣ ಕಳ್ಕೊಳ್ಳೋದೇ ಹೆಚ್ಚು. ಯಾಕೆ ಹೀಗೆ? ಕಾರಣ ಒಂದೇ ಒಂದು: ಶಿಸ್ತು ಇಲ್ದಿರೋದು. ಇವತ್ತು ಒಬ್ಬ ಡಿಸಿಪ್ಲಿನ್ಡ್ ಟ್ರೇಡರ್ ಆಗೋದು ಹೇಗೆ ಅನ್ನೋದನ್ನ ಒಂದು ಸಿಂಪಲ್ ಪಿರಮಿಡ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣವಾ? ಸರಿ, ಹಾಗಿದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಯಾಕೆ ಬಹುತೇಕ ಒಂದು ಅಂದಾಜಿನ ಪ್ರಕಾರ 90% ಟ್ರೇಡರ್ಗಳು ಹಣ ಕಳೆದುಕೊಳ್ತಾರೆ? ಒಂದೇ ದಿನದಲ್ಲೇ ಲಕ್ಷಾಧಿಪತಿ ಆಗ್ಬೇಕು ಅನ್ನೋ ಆಸೆ ಇರುತ್ತೆ, ನಿಜ. ಆದ್ರೆ ರಿಯಾಲಿಟಿ ಅದು ಬೇರೆನೇ ಇರುತ್ತೆ. ಯಾಕಪ್ಪ ಹೀಗೆ? ಇದೇನು ಬರೀ ಲಕ್ ಮೇಲೆ ನಡೆಯೋ ಆಟನಾ? ಇದಕ್ಕೆ ಉತ್ತರ ಗೊತ್ತಾ? ತುಂಬಾ ಸಿಂಪಲ್, ಆದ್ರೆ ಅದನ್ನ ಪಾಲಿಸೋದಿದೆಯಲ್ಲ, ಅದೇ ಕಷ್ಟದ ಕೆಲ್ಸ. ಟ್ರೇಡರ್ಸ್ ನಿಯಮಗಳನ್ನ ನೋಡಿ ಟ್ರೇಡ್ ಮಾಡಲ್ಲ, ಬದಲಾಗಿ ತಮ್ಮ ಭಾವನೆಗಳ ಆಧಾರದ ಮೇಲೆ ಟ್ರೇಡ್ ಮಾಡ್ತಾರೆ. ಆ ಎರಡು ಭಾವನೆಗಳು ಯಾವುದು? ಗ್ರೀಡ್ ಮತ್ತು ಫಿಯರ್, ಅಂದ್ರೆ ದುರಾಸೆ ಮತ್ತು ಭಯ. ಸ್ವಲ್ಪ ಲಾಭ ಬಂದ ತಕ್ಷಣ ಇನ್ನುಂ ಬೇಕು ಅನ್ನೋ ದುರಾಸೆ. ಒಂದು ವೇಳೆ ನಷ್ಟ ಆದ್ರೆ ಅಯ್ಯೋ ಹೋಯ್ತಲ್ಲ ದುಡ್ಡು ಅನ್ನೋ ಭಯ. ನಿಜ ಹೇಳ್ಬೇಕು ಅಂದ್ರೆ ಈ ಇಮೋಷನ್ಸ್ಗಳೇ ಒಬ್ಬ ಟ್ರೇಡರ್ನ ದೊಡ್ಡ ಶತ್ರುಗಳು. ಹಾಗಿದ್ರೆ ಬನ್ನಿ ನಮ್ಮ ಪಿರಮಿಡ್ ಕಟ್ಟೋಕೆ ಶುರು ಮಾಡೋಣ. ನೋಡಿ, ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬೇಕಾದ್ರೆ ಅದರ ಫೌಂಡೇಶನ್ ಅಡಿಪಾಯ ಸ್ಟ್ರಾಂಗ್ ಆಗಿರ್ಬೇಕು ಅಲ್ವಾ? ಅದೇ ರೀತಿ ಟ್ರೇಡಿಂಗ್ಗೆ ಅಡಿಪಾಯನೇ ರಿಸ್ಕ್ ಮ್ಯಾನೇಜ್ಮೆಂಟ್. ಲಾಭ ಮಾಡೋದು ಅದೆಲ್ಲ ಆಮೇಲೇನ್ ಕದೆ. ಫಸ್ಟ್ ನಮ್ಮತ್ರ ಇರೋ ಬಂಡವಾಳ, ನಮ್ಮ ಕ್ಯಾಪಿಟಲ್ ಅನ್ನ ಹೇಗೆ ಸೇಫಾಗಿ ಇಟ್ಕೊಳ್ಳೋದು ಅಂತ ಕಲಿಬೇಕು. ಇದು ನಮ್ಮ ಮೊದಲನೇ ಮೆಟ್ಟಿಲು. ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ. ಅದನ್ನ 2% ರೂಲ್ ಅಂತ ಕರೀತಾರೆ. ಇದು ತುಂಬಾನೇ ಸಿಂಪಲ್. ಉದಾಹರಣೆಗೆ, ಟ್ರೇಡಿಂಗ್ ಅಕೌಂಟ್ನಲ್ಲಿ 1 ಲಕ್ಷ ರೂಪಾಯಿ ಇದೆ ಅಂದುಕೊಳ್ಳೋಣ. ಹಾಗಿದ್ರೆ ಒಂದೇ ಒಂದು ಟ್ರೇಡ್ನಲ್ಲಿ ಮ್ಯಾಕ್ಸಿಮಮ್ ರಿಸ್ಕ್ ತಗೊಳ್ಳೋದೆಷ್ಟು? ಕೇವಲ 2,000 ರೂಪಾಯಿ. ಅಂದರೆ ಒಂದು ವೇಳೆ ಸ್ಟಾಪ್ ಲಾಸ್ ಹಿಟ್ಟಾದ್ರೂ 2%ಗಿಂತ ಹೆಚ್ಚು ನಷ್ಟ ಆಗೋಕೆ ಬಿಡಬಾರ್ದು. ಈ ಒಂದು ನಿಯಮ ಪಾಲಿಸಿದ್ರೆ ಒಂದೇ ದಿನದಲ್ಲಿ ಅಕೌಂಟ್ ಖಾಲಿಯಾಗೋ ಅಪಾಯದಿಂದ ಪಾರಾಗಬಹುದು. ಇನ್ನು ಎರಡನೇ ಪ್ರಮುಖ ನಿಯಮ ರಿಸ್ಕ್ ರಿವಾರ್ಡ್ ರೇಷಿಯೋ. ಇದು ಕನಿಷ್ಠ 1:2 ಇರಲೇಬೇಕು. ಅಂದ್ರೆ ಏನಿದು? ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಟ್ರೇಡ್ನಲ್ಲಿ 10 ರೂಪಾಯಿ ರಿಸ್ಕ್ ತಗೊಳ್ತಿದೀವಿ ಅಂದ್ರೆ ಅದರಿಂದ ಕನಿಷ್ಠ 20 ರೂಪಾಯಿ ಲಾಭ ಗಳಿಸೋ ಗುರಿ ಇರಬೇಕು. ಇದರ ಮ್ಯಾಜಿಕ್ ಏನ್ ಗೊತ್ತಾ? ಒಂದು ವೇಳೆ 10 ಟ್ರೇಡ್ ಮಾಡಿ 5ರಲ್ಲಿ ಸೋತು 5ರಲ್ಲಿ ಗೆದ್ರೂ ಕೂಡ ಕೊನೆಗೆ ಲಾಭದಲ್ಲೇ ಇರ್ತೀವಿ. ಯಾಕಂದ್ರೆ ಇಲ್ಲಿ ಗಣಿತ ನಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಓಕೆ, ಈಗ ನಮ್ಮ ಫೌಂಡೇಶನ್, ನಮ್ಮ ಅಡಿಪಾಯ ಸ್ಟ್ರಾಂಗ್ ಆಗಿದೆ. ಕ್ಯಾಪಿಟಲ್ ಅನ್ನ ಹೇಗೆ ಕಾಪಾಡಿಕೊಳ್ಳೋದು ಅಂತ ಗೊತ್ತಾಯ್ತು. ಈಗ ಬನ್ನಿ ನಮ್ಮ ಪಿರಮಿಡ್ನ ಎರಡನೇ ಹಂತಕ್ಕೆ ಹೋಗೋಣ. ಇದನ್ನ ರೂಲ್ಸ್ ಆಫ್ ಎಂಗೇಜ್ಮೆಂಟ್ ಅಂತಾನೂ ಕರಿಬಹುದು. ಅಂದ್ರೆ ಟ್ರೇಡಿಂಗ್ ಮಾಡುವಾಗ ಪಾಲಿಸಬೇಕಾದ ದೈನಂದಿನ ನಿಯಮಗಳು. ಯಾವ ಸ್ಟಾಕ್ ಆಯ್ಕೆ ಮಾಡಬೇಕು, ಯಾವಾಗ ಟ್ರೇಡ್ ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನೆಲ್ಲ ನೋಡೋಣ. ನೋಡಿ, ಕಣ್ಣಿಗೆ ಕಂಡಿದ್ದೆಲ್ಲ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ. ಅದು ದೊಡ್ಡ ತಪ್ಪು. ಯಾವಾಗ್ಲೂ ಹೆಚ್ಚು ಲಿಕ್ವಿಡಿಟಿ ಇರೋ ಸ್ಟಾಕ್ಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಜಾಸ್ತಿ ಜನ ಕೊಳ್ಳೋ ಮಾರೋ ಲಾರ್ಜ್ ಕ್ಯಾಪ್ ಶೇರ್ಗಳು. ಯಾಕಪ್ಪ ಅಂದ್ರೆ ಅಲ್ಲಿ ವಾಲ್ಯೂಮ್ ವಹಿವಾಟು ಜಾಸ್ತಿ ಇರುತ್ತೆ. ಇದರಿಂದ ಅಂದ್ಕೊಂಡ ಬೆಲೆಗೆ ಸುಲಭವಾಗಿ ಎಂಟ್ರಿ ಮತ್ತು ಎಕ್ಸಿಟ್ ಸಿಗತ್ತೆ. ಪೆನ್ನಿ ಸ್ಟಾಕ್ಸ್ ಅಥವಾ ಯಾವುದೋ ನ್ಯೂಸ್ ಬಂತು ಅಂತ ಇದ್ದಕ್ಕಿದ್ದ ಹಾಗೆ ಮೇಲೆ ಕೆಳಗೆ ಹೋಗೋ ಸ್ಟಾಕ್ಗಳಿಂದ ದೂರ ಇದ್ರೇನೆ ಸೇಫ್. ಈ ನಿಯಮವನ್ನ ಬಹುಶಃ ಎಲ್ಲರೂ ಕೇಳಿರ್ತಾರೆ, ಆದ್ರೆ ಇದನ್ನ ಪಾಲಿಸೋರ್ ಮಾತ್ರ ತುಂಬಾನೇ ಕಡಿಮೆ. ಅದೇನೆಂದ್ರೆ, ಟ್ರೇಡ್ಗೆ ಎಂಟರ್ ಆಗೋಕ್ ಮುಂಚೆ ಎಲ್ಲಿ ಲಾಭ ಬುಕ್ ಮಾಡ್ಬೇಕು, ಎಲ್ಲಿ ನಷ್ಟಕ್ಕೆ ನಿಲ್ಸ್ಬೇಕು ಅಂತ ನಿರ್ಧರಿಸಿರ್ಬೇಕು. ಅಂದ್ರೆ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಮೊದಲೇ ಫಿಕ್ಸ್ ಆಗಿರ್ಬೇಕು. ಯಾಕಂದ್ರೆ ಒಮ್ಮೆ ಟ್ರೇಡ್ ಒಳಗೆ ಹೋದ್ಮೇಲೆ ಮಾರ್ಕೆಟ್ನ ಚಲನೆ ನಮ್ಮ ಎಮೋಷನ್ಸ್ ಜೊತೆ ಆಟ ಆಡೋಕೆ ಶುರು ಮಾಡತ್ತೆ. ಆ ಟೈಮಲ್ಲಿ ಯೋಚನೆ ಮಾಡಕ್ ಕೂತ್ರೆ ಆಗೋದೆಲ್ಲ ತಪ್ಪು ನಿರ್ಧಾರಗಳೇ. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಅದು ಪಕ್ಕಾ ಸಮಯದ ಆಟ. ದಿನಪೂರ್ತಿ ಸ್ಕ್ರೀನ್ ಮುಂದೆ ಕೂರ್ಲೇಬೇಕು ಅಂತೇನಿಲ್ಲ. ನೋಡಿ, ಒಂದು ಟ್ರೇಡಿಂಗ್ ದಿನದ ಟೈಮ್ಲೈನ್ ಇದೆ. ಬೆಳಗ್ಗೆ 9ವರೆಗೆ ಮಾರ್ಕೆಟ್ ಓಪನ್ ಆಗುತ್ತಲ್ಲ, ಆ ತಕ್ಷಣ ಟ್ರೇಡ್ ಮಾಡೋದು ತುಂಬಾನೇ ರಿಸ್ಕ್. ಯಾಕಂದ್ರೆ ವಿಪರೀತ ವೊಲಾಟಿಲಿಟಿ ಇರುತ್ತೆ. ಮೊದಲ 15 ನಿಮಿಷ ಸುಮ್ನೆ ಮಾರ್ಕೆಟ್ ನೋಡ್ಬೇಕು. ಆಮೇಲೆ 9:30ರಿಂದ 11 ಗಂಟೆ ಇದು ಪ್ರೈಮ್ ಟೈಮ್. ಹಾಗೆ ಮಧ್ಯಾಹ್ನ 1 ಗಂಟೆಯಿಂದ 2:30ವರೆಗೆ ಇನ್ನೊಂದು ಸೆಷನ್. ಆದ್ರೆ 2:30 ನಂತರ ಹೊಸ ಟ್ರೇಡ್ ತಗೊಳ್ಳೋಕೆ ಹೋಗ್ಬಾರ್ದು, ಅದು ಅಪಾಯಕಾರಿ. ಸರಿ, ಈಗ ನಾವು ಪಿರಮಿಡ್ನ ತುತ್ತ ತುದಿಗೆ ಬಂದು ತಲುಪಿದಿವಿ. ಅದೇ ಟ್ರೇಡಿಂಗ್ ಸ್ಟ್ರಾಟಜಿಗಳು. ಸಾಮಾನ್ಯವಾಗಿ ಟ್ರೇಡಿಂಗ್ ಕಲಿಯೋರು ಮೊದಲು ಕಲಿಯೋಕೆ ಹೋಗೋದೇ ಇದನ್ನ. ಆದ್ರೆ ಅಲ್ಲೇ ಇರೋದು ತಪ್ಪು. ನೆನ್ಪಿಡಿ, ನಮ್ಮ ಫೌಂಡೇಶನ್ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಕೋರ್ ರೂಲ್ಸ್, ಇವೆರಡೂ ಗಟ್ಟಿ ಆಗದೆ ಯಾವ ಸ್ಟ್ರಾಟಜಿನೂ ಕೆಲಸ ಮಾಡಲ್ಲ. ಈ ಸ್ಟ್ರಾಟಜಿಗಳು ಅಂದ್ರೆ ಕೇವಲ ಟೂಲ್ಸ್ ಅಷ್ಟೇ.
ಇಲ್ಲಿ ಕೆಲವು ಜನಪ್ರಿಯ ಸ್ಟ್ರಾಟಜಿಗಳನ್ನ ನೋಡೋಣ. ಮೊಮೆಂಟಮ್ ಟ್ರೇಡಿಂಗ್ ಅಂದ್ರೆ ಮಾರ್ಕೆಟ್ ಟ್ರೆಂಡ್ ಯಾವ ದಿಕ್ಕಿನಲ್ಲಿದೆಯೋ ಅದೇ ದಿಕ್ಕಿನಲ್ಲಿ ಸಾಗೋದು. ಸ್ಕ್ಯಾಲ್ಪಿಂಗ್ ಅಂದ್ರೆ ತುಂಬಾನೇ ಫಾಸ್ಟಾಗಿ ಚಿಕ್ಕ ಚಿಕ್ಕ ಲಾಭವನ್ನ ಹಲವು ಬಾರಿ ಮಾರ್ಕೊಳ್ಳೋದು. ಬ್ರೇಕ್ಔಟ್ ಸ್ಟ್ರಾಟಜಿ ಅಂದ್ರೆ ಒಂದು ಸ್ಟಾಕ್ ತನ್ನ ಪ್ರಮುಖ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ಮುರಿದಾಗ ಟ್ರೇಡ್ ಮಾಡೋದು. ಆದ್ರೆ ಒಂದು ವಿಷಯ ನೆನಪಲ್ಲಿರ್ಲಿ, ಯಾವೊಂದು ಸ್ಟ್ರಾಟಜಿಯೂ ಎಲ್ಲಾ ಸಮಯದಲ್ಲೂ ಕೆಲಸ ಮಾಡಲ್ಲ. ಅಂದಿನ ಮಾರ್ಕೆಟ್ ಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿರುತ್ತೆ. ಹಾಗಿದ್ರೆ ನಾವು ಪಿರಮಿಡ್ನ ಅಡಿಪಾಯ ನೋಡಿದ್ವಿ, ಮಧ್ಯದ ಭಾಗ ನೋಡಿದ್ವಿ, ತುದಿಯನ್ನು ನೋಡಿದ್ವಿ. ಆದ್ರೆ ಇವೆಲ್ಲವನ್ನೂ ಒಟ್ಟಿಗೆ ಹಿಡಿದಿಡೋ ಒಂದು ಅದೃಶ್ಯ ಶಕ್ತಿ ಇದೆ. ಅದೇ ಟ್ರೇಡರ್ನ ಮೈಂಡ್ಸೆಟ್ ಅಂದ್ರೆ ಮನಸ್ಥಿತಿ. ಇದು ಪಿರಮಿಡ್ನ ಮೇಲಿರೋ ಕಳಶ ಅಲ್ಲ, ಬದಲಿಗೆ ಇಡೀ ಪಿರಮಿಡ್ನೇ ಆವರಿಸ್ಕೊಂಡಿರೋ ಶಿಸ್ತು. ಪ್ರಪಂಚದ ಬೆಸ್ಟ್ ಸ್ಟ್ರಾಟಜಿ ಕೈಲಿರ್ಬೋದು, ಆದ್ರೆ ಮನಸ್ಥಿತಿ ಸರಿಯಿಲ್ಲ ಅಂದ್ರೆ ಆಟ ಮುಗಿತು, ಎಲ್ಲವೂ ವ್ಯರ್ಥ. ಈ ಹೋಲಿಕೆಯನ್ನೊಮ್ಮೆ ನೋಡಿ ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಒಬ್ಬ ಭಾವನಾತ್ಮಕ ಟ್ರೇಡರ್, ಇನ್ನೊಬ್ಬ ಶಿಸ್ತುಬದ್ಧ ಟ್ರೇಡರ್. ಎಮೋಷನಲ್ ಟ್ರೇಡರ್ ಏನ್ಮಾಡ್ತಾನೆ? ಒಂದು ಟ್ರೇಡ್ನಲ್ಲಿ ನಷ್ಟ ಆದ್ರೆ ಅದನ್ನ ವಾಪಸ್ ಪಡಿಲೇಬೇಕು ಅಂತ ಸೇಡು ತೀರಿಸ್ಕೊಳ್ಳೋ ಹಾಗೆ ರಿವೆಂಜ್ ಟ್ರೇಡಿಂಗ್ ಮಾಡ್ತಾನೆ. ಆದ್ರೆ ಡಿಸಿಪ್ಲಿನ್ ಟ್ರೇಡರ್ ಹಾಗಲ್ಲ, ಅವರು ತಮ್ಮ ಪ್ಲಾನ್ಗೆ ಕಟ್ಟುನಿಟ್ಟಾಗಿ ಬದ್ಧರಾಗಿರ್ತಾರೆ. ಸೆಟಪ್ ಸರಿಯಾಗಿದ್ರೆ ಮಾತ್ರ ಟ್ರೇಡ್, ಇಲ್ಲ ಅಂದ್ರೆ ಇಲ್ಲ. ನಷ್ಟವನ್ನ ಬೇಗ ಒಪ್ಪಿಕೊಂಡು ಮುಂದಿನ ಅವಕಾಶಕ್ಕಾಗಿ ಕಾಯ್ತಾರೆ. ಹಾಗಿದ್ರೆ ಆ ಶಿಸ್ತುಬದ್ಧ ಟ್ರೇಡರ್ ಬಳಸೋ ಚೆಕ್ಲಿಸ್ಟ್ ಹೇಗಿರುತ್ತೆ? ಇಲ್ಲೊಂದು ಉದಾಹರಣೆ ಇದೆ. ಪ್ರತಿ ಟ್ರೇಡ್ ತಗೊಳ್ಳೋಕ್ಕೂ ಮುಂಚೆ ಇದನ್ನ ಪಾಲಿಸ್ಬೇಕು. ಸ್ಟೆಪ್ 1, ಬ್ರೇಕ್ಔಟ್ಗೆ ವಾಲ್ಯೂಮ್ ಸಪೋರ್ಟ್ ಇದೆಯಾ ಅಂತ ಚೆಕ್ ಮಾಡೋದು. ಸ್ಟೆಪ್ 2, ಬಳಸೋ ಇಂಡಿಕೇಟರ್ಗಳು ಕೂಡ ಕನ್ಫರ್ಮೇಷನ್ ಕೊಡ್ತಿದ್ಯಾ. ಸ್ಟೆಪ್ 3, ಎಂಟ್ರಿ ಆದ ತಕ್ಷಣ ತಡ ಮಾಡದೆ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ ಸೆಟ್ ಮಾಡೋದು. ಸ್ಟೆಪ್ 4, ಸ್ವಲ್ಪ ಲಾಭ ಬಂದಾಗ ಪೂರ್ತಿ ಅಲ್ಲದಿದ್ದರೂ ಭಾಗಶಃ ಬುಕ್ ಮಾಡೋದು. ಮತ್ತು ಕೊನೆಯದಾಗಿ ಸ್ಟೆಪ್ 5, ಪ್ರತಿದಿನದ ಕೊನೆಗೆ ಮಾಡಿದ ಟ್ರೇಡ್ಗಳ ಬಗ್ಗೆ ಒಂದು ಜರ್ನಲ್ನಲ್ಲಿ ಬರೆದಿಟ್ಟು ವಿಮರ್ಶೆ ಮಾಡೋದು. ಇದು ಬಹಳ ಮುಖ್ಯ. ಮತ್ತು ಎಲ್ಲಕ್ಕಿಂತ ಕೊನೆಯದಾಗಿ ಇಂಟ್ರಾಡೇ ಟ್ರೇಡಿಂಗ್ನ ಗೋಲ್ಡನ್ ರೂಲ್ ಅಥವಾ ಮಹಾನಿಯಮ, ಅದೇ ಸ್ಕ್ವೇರಿಂಗ್ ಆಫ್. ಇದರ ಅರ್ಥ ತುಂಬಾನೇ ಸರಳ. ಬೆಳಿಗ್ಗೆಯಿಂದ ತೆಗೆದುಕೊಂಡಿರೋ ಎಲ್ಲಾ ಪೊಸಿಷನ್ಗಳನ್ನು, ಅದು ಲಾಭದಲ್ಲಿರ್ಲಿ ಅಥವಾ ನಷ್ಟದಲ್ಲಿರ್ಲಿ, ಸಂಜೆ ಮಾರ್ಕೆಟ್ ಕ್ಲೋಸ್ ಆಗೋ ಮುಂಚೆನೆ ಅಂದ್ರೆ 3:30 ಒಳಗೆ ಕ್ಲೋಸ್ ಮಾಡ್ಲೇಬೇಕು. ನಾಳೆ ರಿಕವರ್ ಆಗ್ಬೋದು ಅಂತ ಆಸೆಯಿಂದ ಪೊಸಿಷನ್ ಅನ್ನ ಮುಂದಿನ ದಿನಕ್ಕೆ ಕ್ಯಾರಿ ಮಾಡಿದ್ರೆ ಅದು ಇಂಟ್ರಾಡೇ ಟ್ರೇಡಿಂಗ್ ಆಗಲ್ಲ, ಅದು ಗ್ಯಾಮ್ಲಿಂಗ್ ಆಗುತ್ತೆ. ಓವರ್ನೈಟ್ ರಿಸ್ಕ್ ಅನ್ನೋದು ಯಾವತ್ತೂ ಬೇಡ. ಸರಿ, ಈ ಶಿಸ್ತಿನ ಪಿರಮಿಡ್ ಅನ್ನ ಈಗ ನೋಡಿದ್ವಿ. ಈಗ ಒಂದು ಪ್ರಶ್ನೆ. ಇವತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲಾ ನಿಯಮಗಳಲ್ಲಿ ನಾಳೆಯಿಂದಲೇ ಟ್ರೇಡಿಂಗ್ನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಅನ್ಸೋ ಆ ಒಂದು ನಿಯಮ ಯಾವುದು? ಅದು 2% ರೂಲ್ ಇರ್ಬೋದಾ? ಅಥವಾ 1:2 ರಿಸ್ಕ್ ರಿವಾರ್ಡ್? ಇಲ್ಲ, ಟ್ರೇಡಿಂಗ್ ಜರ್ನಲ್ ಬರೆಯೋ ಅಭ್ಯಾಸನಾ? ಯಾವುದಾದ್ರೂ ಸರಿ, ಒಂದ್ರಿಂದ ಶುರು ಮಾಡೋಣ. ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ ಇದ್ರೆ ಯಶಸ್ಸು ಖಂಡಿತ